ಓಂ ಶಾಂತಿ. ಮುರಳಿಯ ದಿನಾಂಕ 1/6/2022. मीठे बच्चे, सदा ईश्वरीय सेवा में बिजी रहो तो बाप से लव बढ़ता जाएगा, खुशी का पारा चढ़ा रहेगा. ಮಧುರ ಮಕ್ಕಳೇ, ಸದಾ ಈಶ್ವರೀಯ ಸೇವೆಯಲ್ಲಿ ತತ್ಪರ ಆಗಿರಿ, ಬಿಜಿ ಆಗಿರಿ. ಆಗ ನಿಮಗೆ ತಂದೆಯ ಮೇಲೆ ಪ್ರೀತಿ ಬರುವುದು, ಪ್ರೀತಿ ಹೆಚ್ಚಾಗುವುದು ಮತ್ತು ಖುಷಿಯ ನಶೆಯು ಏರುವುದು. प्रश्न: नजर से निहाल होने वाले बच्चों की दिल में कौन सी खुशी रहती है? ದೃಷ್ಟಿಯಿಂದ ಪರಿವರ್ತನೆ ಆಗುವಂತಹ ಮಕ್ಕಳ ಹೃದಯದಲ್ಲಿ ಯಾವ ಖುಷಿ ಇರ್ತದೆ? ಪರಮಾತ್ಮನ ದೃಷ್ಟಿಯಿಂದ ಪರಿವರ್ತನೆ ಆಗುವಂತಹ ಮಕ್ಕಳಲ್ಲಿ ಯಾವ ಖುಷಿ ಇರ್ತದೆ? उनके दिल में स्वर्ग के बादशाही की खुशी रहती, क्योंकि बाप की नजर मिली अर्थात वर्षे के अधिकारी बने. बाप में सब समाया हुआ है. ಅವರ ಹೃದಯದಲ್ಲಿ ಸ್ವರ್ಗದ ಆಸ್ತಿಯ ಬಗ್ಗೆ ಖುಷಿ ಇರ್ತದೆ, ಏಕೆಂದರೆ ತಂದೆಯ ದೃಷ್ಟಿ ಸಿಕ್ಕಿದೆ ಎಂದರೆ ಸ್ವರ್ಗದ ಆಸ್ತಿಗೆ ಅಧಿಕಾರಿ ಆಗಿದ್ದಾರೆ ಅಂತ ಅರ್ಥ ಆಗ್ತದೆ. ಬಾಪ ಮೇ ಸಬ್ ಸಮಾಯ ಹುವಾ ಹೈ. ತಂದೆಯ ದೃಷ್ಟಿಯಲ್ಲಿ ಆಸ್ತಿಯೂ ಸೇರ್ಕೊಂಡಿದೆ, ಎಲ್ಲವೂ ಸೇರ್ಕೊಂಡಿದೆ. ಸುಖ, ಶಾಂತಿ, ಆನಂದ, ಗುಣಗಳು, ಶಕ್ತಿಗಳು ಎಲ್ಲವೂ ತಂದೆಯಲ್ಲಿ ಸಮಾವೇಶ ಆಗಿದೆ. प्रश्न: बाप बच्चों को रोज भिन्न भिन्न ढंग से नई पॉइंट्स क्यों सुनाते? क्योंकि बच्चों की अनेक जन्मों की दिल पूरी करनी. बच्चे बाप द्वारा नई नई पॉइंट्स सुनते हैं तो बाप के प्रति लव बढ़ता है. ಬಾಬಾ ಮಕ್ಕಳಿಗೆ ಪ್ರತಿದಿನ ಭಿನ್ನ ಭಿನ್ನ ವಿಚಾರಗಳನ್ನು, ಹೊಸ ಹೊಸ ಪಾಯಿಂಟ್ಸ್ಗಳನ್ನು ಯಾಕೆ ತಿಳಿಸಿಕೊಡ್ತಾರೆ? ಏಕೆಂದರೆ ಮಕ್ಕಳ ಅನೇಕ ಜನ್ಮಗಳ ಇಚ್ಛೆಯನ್ನು, ಹೃದಯದ ಇಚ್ಛೆಯನ್ನು ಬಾಬಾ ಪೂರ್ಣ ಮಾಡ್ತಾರೆ. ಮಕ್ಕಳಿಗೆ ಏನೇನು ಆಸೆ ಇತ್ತು ಭಕ್ತಿ ಮಾರ್ಗದಲ್ಲಿ, ತಂದೆಯಿಂದ ಇಂಥದ್ದನ್ನು ಪಡ್ಕೋಬೇಕು, ಪರಮಾತ್ಮನ ದರ್ಶನ ಮಾಡಬೇಕು, ಅವನ ಮಿಲನ ಮಾಡಬೇಕು, ಅವನಿಂದ ಜ್ಞಾನ ಕೇಳಬೇಕು ಎಂಬ ಆಶೆ ಏನಿತ್ತು, ಆ ಆಶೆಯನ್ನು ಬಾಬಾ ಸಂಗಮ ಯುಗದಲ್ಲಿ ಪೂರ್ಣ ಮಾಡ್ತಾರೆ. ಅದಕ್ಕಾಗಿ ಬಾಬಾ ಹೊಸ ಹೊಸ ಪಾಯಿಂಟ್ಸ್ಗಳನ್ನು ಭಿನ್ನ ಭಿನ್ನ ರೀತಿಯಿಂದ, ಭಿನ್ನ ಭಿನ್ನ ಯುಕ್ತಿಯಿಂದ ಮಕ್ಕಳಿಗೆ ತಿಳಿಸ್ತಾ ಇರ್ತಾರೆ. ಅದರ ಮೂಲಕ ಮಕ್ಕಳಿಗೆ ತಂದೆಯ ಮೇಲೆ ಪ್ರೀತಿ ಬೆಳೀತಾ ಹೋಗ್ತದೆ. ಗೀತ್: ತೂನೆ ರಾತ್ ಗವಾಯಿ ಸೋಕೆ ದಿನ್ ಗವಾಯ ಖಾಕೆ. ಇಂದಿನ ಮನುಷ್ಯ ರಾತ್ರಿಯೆಲ್ಲ ನಿದ್ದೆ ಮಾಡೋದ್ರಲ್ಲಿ ಕಳೀತಾ ಇದ್ದಾನೆ, ಹಗಲೆಲ್ಲ ಊಟ ಮಾಡೋದ್ರಲ್ಲಿ ಕಳೀತಾ ಇದ್ದಾನೆ.
ಕೊನೆ ಸಮಯ ಬಂದಾಗ ಜೀವನದಲ್ಲಿ ಏನೂ ಮಾಡಲಿಲ್ಲ ಎಂಬ ಪಶ್ಚಾತ್ತಾಪದಿಂದ ದುಃಖಿ ಆಗ್ತಾನೆ. ओम शांति। बच्चे बैठे हैं नजर लगाकर, बाप भी देख रहे हैं आत्मा को और इस शरीर को। बच्चे भी देख रहे हैं, देखने में मजा आता है, व सुनने में मजा आता है. ಮಕ್ಕಳೆಲ್ಲರೂ ತಂದೆಯಿಂದ ದೃಷ್ಟಿಯನ್ನ ತೆಗೆದುಕೊಳ್ತಾ ತಂದೆಯನ್ನ ನೋಡ್ತಾ ಇದ್ದೀರಿ. ತಂದೆಯೂ ಸಹ ಮಕ್ಕಳನ್ನ ಆತ್ಮಿಕ ರೂಪದಿಂದನೂ ನೋಡ್ತಾ ಇದ್ದಾರೆ, ಮಕ್ಕಳ ದೇಹವನ್ನು ಸಹ ನೋಡ್ತಾ ಇದ್ದಾರೆ. ದೇಹ ಸಹಿತವಾಗಿ ಇರ್ತಕ್ಕಂತಹ ಮಕ್ಕಳನ್ನ ಬಾಬಾ ನೋಡ್ತಾ ಇದ್ದಾರೆ. ನೀವು ಬಾಬೋರ್ನ ಬ್ರಹ್ಮಾರವರ ದೇಹದ ಮೂಲಕ ದೇಹದಲ್ಲಿ ಬ್ರಹ್ಮನ ದೇಹದಲ್ಲಿ ನೋಡ್ತಾ ಇದ್ದೀರಿ. ನೋಡೋದ್ರಲ್ಲಿ ಮಜಾ ಇದೆಯೋ, ಮುರಳಿ ಕೇಳೋದ್ರಲ್ಲಿ ಮಜಾ ಇದೆಯೋ? सुनना तो बहुत हुआ, बहुत ज्ञान आदि ढेर का ढेर सुना है. तुम नंबर 1 भगत हो, तुमने सबसे जास्ती भक्ति की है. वेद शास्त्र ग्रंथ गीता गायत्री जप तप आदि सब पढ़े, बहुत सुनते भी. ಬಾಬಾ ಹೇಳ್ತಾರೆ, ಜ್ಞಾನ ಅಂತೂ ಸಾಕಷ್ಟು ಕೇಳಿದ್ದೀರಿ, ಭಕ್ತಿನೂ ಸಾಕಷ್ಟು ಮಾಡಿದ್ದೀರಿ. ಭಕ್ತಿಯಲ್ಲಿ ವೇದ ಶಾಸ್ತ್ರ ಗ್ರಂಥ ಪುರಾಣಗಳು ಭಗವದ್ಗೀತೆ ಗಾಯತ್ರಿ ಮಂತ್ರ ಎಲ್ಲವನ್ನು ಓದಿದ್ದೀರಿ, ಕೇಳಿದ್ದೀರಿ. बाप समझाते, कब से लेकर यह सुने हैं, जब से यह निकले हैं बहुत सुना है. अभी बाप से नजर मिलाना सो अभी ही होता है. ಕೇಳುವ ಕೆಲಸ ದ್ವಾಪರ ಯುಗದಿಂದನೂ ಮಾಡಿದ್ದೀರಿ. ಈಗ ತಂದೆಯ ದೃಷ್ಟಿಯನ್ನ ಸ್ವೀಕರಿಸುವುದು, ಪರಮಾತ್ಮನ ಜೊತೆಗೆ ದೃಷ್ಟಿಯ ಮಿಲನ ಮಾಡುವುದು ಸಂಗಮ ಯುಗದಲ್ಲಿ ಮಾತ್ರ ನಿಮಗೆ ಸಾಧ್ಯವಾಗ್ತದೆ. ನಜರ್ ಸೆ ನಿಹಾಲ್ ಹೋತೆ ಹೈ. ಯಹ ಏಕ್ ಶ್ಲೋಕ ಭಿ ಹೈ. नजर से निहाल स्वामी किंदा सतगुरु. गुरु भी है, स्वामी भी है, सजनियों का नजर के सामने बैठे, नजर से ही बाप को जानते. ಬಾಬಾ ಹೇಳ್ತಾರೆ, ಗಾಯನ ಇದೆ, ಸ್ವಾಮಿ ಪರಮಾತ್ಮ ಸದ್ಗುರುವಿನ ರೂಪದಲ್ಲಿ ಬಂದು ದೃಷ್ಟಿಯಿಂದ ಮಕ್ಕಳನ್ನ ಪರಿವರ್ತನೆ ಮಾಡ್ತಾನೆ, ಪಾವನ ಮಾಡ್ತಾನೆ. ಈಗ ಪರಮಾತ್ಮ ನಮಗೆ ಸ್ವಾಮಿ ಆಗಿದ್ದಾನೆ, ಸಾಜನಾಗಿದ್ದಾನೆ, ಸತ್ಯ ಗುರುನು ಆಗಿದ್ದಾನೆ. ನಾವು ಅವನ ದೃಷ್ಟಿಯಿಂದನೇ ಅವನನ್ನ ಗುರ್ತಿಸ್ತಾ ಇದ್ದೀವಿ. ಬಾಪ್ ಕೋ ದೇಖನೆ ಸೆ ದಿಲ್ ಖುಷ್ ಹೋ ಜಾತಿ, क्योंकि बाप से ही सब कुछ मिलता है, बाप में ही सब कुछ समाया हुआ है. ತಂದೆಯನ್ನ ನೋಡುವುದರಿಂದನೇ ಆತ್ಮಕ್ಕೆ ಖುಷಿ ಆಗ್ತದೆ. ಯಾಕೆ ಅಂದರೆ ಆ ತಂದೆಯಿಂದಲೇ ನಮಗೆ ಎಲ್ಲವೂ ಪ್ರಾಪ್ತಿಯಾಗ್ತಾ ಇದೆ. ತಂದೆಯಲ್ಲಿ ಎಲ್ಲ ರೀತಿಯ ಪ್ರಾಪ್ತಿ ಸಮಾವೇಶ ಆಗಿದೆ. जब बाप मिला, नजर के सामने बैठे, तो जरूर बच्चों को स्वर्ग की बादशाही का नशा भी चढ़ेगा. पहले बाप का नशा, फिर बेहद की बादशाही का नशा. ತಂದೆಯ ಮುಂದೆ ಕುಳಿತಾಗ ಸ್ವರ್ಗದ ರಾಜ್ಯ ಭಾಗ್ಯದ ನಶೆನೂ ಇರ್ತದೆ. ಮೊದಲು ತಂದೆ ಸಿಕ್ಕಿದ್ದಾನೆ ಎಂಬ ನಶೆ, ಎರಡನೇದು
ವಿಶ್ವದ ಮಾಲೀಕ ಆಗ್ತೀವಿ ಎಂಬ ನಶೆ ಮಕ್ಕಳಲ್ಲಿ ಏರ್ತದೆ. ದೇಹ ಅಭಿಮಾನ್ ಅಬ್ ನಿಕಲ್ ರಹಾ ಹೈ. हम आत्माएं शरीर के साथ पार्ट बजाते चक्र लगाते, पार्ट बजाते बजाते अब हमारा बाप भी सन्मुख बैठा है. ನಮ್ಮಲ್ಲಿ ಇರುವ ದೇಹಾಭಿಮಾನ ಈಗ ಹೋಗ್ತಾ ಇದೆ. ನಮಗೆ ತಿಳಿದಿದೆ ನಾವು ಆತ್ಮರು ದೇಹದಲ್ಲಿ ಬಂದು ಪಾತ್ರ ಮಾಡ್ತಾ ಮಾಡ್ತಾ ಈಗ ತಂದೆಯ ಸನ್ಮುಖದಲ್ಲಿ ಬಂದಿದ್ದೇವೆ. बाप के साथ खुशी होती है परसे की. बच्चे जब बड़े होते हैं तो बुद्धि में आता है हम बैरिस्टर का, इंजीनियर का, बादशाह का बच्चा. ತಂದೆ ಸಿಕ್ಕಿದಾರಂದ್ರೆ ತಂದೆಯ ಜೊತೆಗೆ ಆಸ್ತಿಯ ಖುಷಿನೂ ಇದೆ. ಲೌಕಿಕದಲ್ಲಿ ಮಕ್ಕಳು ದೊಡ್ಡವರಾದಾಗ ಅವರಲ್ಲಿ ನಶೆ ಇರ್ತದೆ. ನಾನು ಇಂಥ ಬ್ಯಾರಿಸ್ಟರನ ಮಗ ಆಗಿದ್ದೀನಿ, ಇಂಜಿನಿಯರ್ ಮಗ ಆಗಿದ್ದೀನಿ, ರಾಜನ ಮಗ ಆಗಿದ್ದೀನಿ, ನಾನು ಅವರ ಆಸ್ತಿಗೆ ಅಧಿಕಾರಿ ಆಗಿದ್ದೇನೆ ಎಂಬ ನಶೆ ಮಕ್ಕಳು ದೊಡ್ಡವರಾದ ಮೇಲೆ ಅವರಲ್ಲಿ ಏರ್ತಾ ಹೋಗ್ತದೆ. अब तुमको बाप को देखने से स्थायी खुशी होनी चाहिए. इसको रूह रूहान कहा जाता है. जो सुप्रीम बाप है सबका, वह बैठ आत्माओं से बात करते. ಈಗ ತಂದೆಗೆ ನೋಡೋದ್ರಿಂದ ನಿಮ್ಮಲ್ಲಿ ಸ್ಥಿರವಾದ ಖುಷಿ ಬರಬೇಕು, ಖುಷಿಯ ಅನುಭವ ಆಗಬೇಕು. ನಮ್ಮ ತಂದೆ ಸರ್ವ ಆತ್ಮರಿಗೂ ತಂದೆ ಆಗಿದ್ದಾರೆ. ಸರ್ವ ಆತ್ಮರ ಜೊತೆಗೆ ಮಾತಾಡ್ತಾ ಇದ್ದಾರೆ. यह एक ही बार ऐसा होता जब बाप को याद करते करते, जब बाप आते हैं और नज़र मिलाते हैं तो 21 जन्मों के लिए वर्षा दे देते हैं. यह तुम बच्चों को याद रहना चाहिए. बच्चे जो है वह भूल जाते हैं, भूलना नहीं चाहिए. बाबा की नज़र के सामने होने से समझते हैं हम बाबा के साथ बैठे. बाबा को देखने से खुशी का पारा चढ़ता है. ಒಬ್ಬನೇ ತಂದೆ ಅವನನ್ನ ನೆನಪು ಮಾಡ್ತಾ ಮಾಡ್ತಾ ಕೊನೆಗೆ ಅವನು ನಮಗೆ ಬಂದು ಸಿಗ್ತಾನೆ. ಈ ಪರಮಾತ್ಮ ತಂದೆ ಮಾತ್ರ ಕಲ್ಪಕ್ಕೆ ಒಂದು ಬಾರಿ ಬಂದು ನಮಗೆ ದೃಷ್ಟಿ ಕೊಟ್ಟು ನಮ್ಮನ್ನ ಪರಿವರ್ತನೆ ಮಾಡಿ 21 ಜನ್ಮದ ಆಸ್ತಿ ಕೊಡ್ತಾನೆ. ಆದ್ದರಿಂದ ಅಂಥ ತಂದೆಯ ನೆನಪಿನಲ್ಲಿ ನಾವು ಇರಬೇಕು. ಆದರೆ ಮಕ್ಕಳು ತಂದೆಗೆ ಮರೀತಾರೆ. ವಾಸ್ತವಿಕವಾಗಿ ತಂದೆಗೆ ನೋಡಿದರೆ ಸಾಕು, ನಮ್ಮಲ್ಲಿ ಖುಷಿಯ ನಶೆ ಏರಬೇಕು. बाबा नई नई पॉइंट्स समझाते. बाप से बच्चों का पूरा लव हो जाए, आत्मा अपनी दिल पूरी कर दे क्योंकि बिछड़ी हुई है. ಬಾಬಾ ಮಕ್ಕಳಿಗೆ ಹೊಸ ಹೊಸ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತಾರೆ. ಹೊಸ ಹೊಸ ವಿಚಾರಗಳನ್ನು ಕೇಳಿದಾಗ ಮಕ್ಕಳಿಗೆ ತಂದೆಯ ಮೇಲೆ ಪ್ರೀತಿ ಬರ್ತದೆ. ಬಾಬಾ ಆತ್ಮರ ಮನೋ ಇಚ್ಛೆಗಳನ್ನು ಸಂಗಮ ಯುಗದಲ್ಲಿ ಜ್ಞಾನ ಹೇಳುವುದರ ಮೂಲಕ ಪೂರ್ಣ ಮಾಡ್ತಾರೆ. ಯಾಕೆ ಅಂದರೆ ಬಹಳ ಕಾಲದಿಂದ ಅಗಲಿದ ಮಕ್ಕಳು ಈಗ ತಂದೆಯ ಸನ್ಮುಖದಲ್ಲಿ ಇದ್ದಾರೆ. ಅನೇಕ ಪ್ರಕಾರಕ್ಕೆ ದುಃಖ ದೇಖೆ. ನನ್ನ ಮಕ್ಕಳಾದಂಥವರು
ಅನೇಕ ಪ್ರಕಾರದ ದುಃಖಗಳನ್ನು, ಕಷ್ಟಗಳನ್ನು ಅನುಭವಿಸಿದ್ದೀರಿ, ನೋಡಿದ್ದೀರಿ. अब सन्मुख बैठे हैं तो देख कर हर्षित होना चाहिए. बाप के सन्मुख होने से हर्षित होते हो, वह बाप से दूर होने से भी इतना हर्षितपन रहता है. ಬಾಬಾ ಕೇಳ್ತಾ ಇದ್ದಾರೆ, 5000 ವರ್ಷಗಳ ನಂತರ ತಂದೆ ನಿಮ್ಮ ಸನ್ಮುಖದಲ್ಲಿ ಬಂದಿದ್ದಾರೆ. ನೀವು ಅವನ ಸನ್ಮುಖದಲ್ಲಿ ಇದ್ದೀರಿ. ಸನ್ಮುಖ ಇರುವಾಗ ನಿಮಗೆ ಹರ್ಷ ಆಗ್ತದೋ, ಖುಷಿ ಇರ್ತದೋ, ಅಥವಾ ತಂದೆಯಿಂದ ದೂರ ಹೋದಾಗಲೂ ಖುಷಿ ಇರುತ್ತೋ? ವಿವೇಕ कहता, बाहर तो बहुत बातें सुनते तो बुद्धि और तरफ चली जाती. यह जो मधुबन में बच्चे बैठे हैं, सन्मुख सुनते हैं, बाबा प्यार से कशिश करते हैं. देखो तुम्हारा कितना मीठा, कितना प्यारा बाबा है, तुमको स्वर्ग में जाने के लायक बना रहे. ಬುದ್ಧಿ ಹೇಳ್ತದೆ, ತಂದೆಯಿಂದ ದೂರ ಹೋದಾಗ ಬುದ್ಧಿ ಅಲ್ಲಿ ಇಲ್ಲಿ ಅಲ್ದಾಡ್ತಿರ್ತದೆ. ತಂದೆಯ ಸನ್ಮುಖದಲ್ಲಿ ಇರುವಾಗ ಸಿಗುವಂಥ ಖುಷಿ ಹೊರಗೆ ಲೌಕಿಕ ಪ್ರಪಂಚದಲ್ಲಿ ಹೋಗುವಾಗ ಸಿಗೋದಿಲ್ಲ. ಅದರಲ್ಲಿಯೂ ಮಧುಬನದಲ್ಲಿ ಕುಳಿತಿರುವಂಥ ಮಕ್ಕಳಿಗೆ ಬಾಬನ ಮೇಲೆ ಅತ್ಯಂತ ಪ್ರೀತಿ ಬರ್ತದೆ, ಅತ್ಯಂತ ಖುಷಿಯ ಅನುಭವ ಮಾಡ್ತಾರೆ. ನೋಡಿ, ನಿಮ್ಮ ತಂದೆ ಮಧುರಾತಿ ಮಧುರ ತಂದೆ, ಪ್ರೀತಿಯ ತಂದೆ ಹೇಗೆ ನಿಮ್ಮ ಸನ್ಮುಖದಲ್ಲಿ ಬಂದು ನಿಮಗೆ ಸ್ವರ್ಗದ ಲಾಯಕರನ್ನಾಗಿ ಮಾಡ್ತಾ ಇದ್ದಾರೆ. दुनिया में करोड़ों आत्माएं हैं, परंतु कोटों में कोई मुझे पहचानता है. मैं क्या हूँ, कैसा हूँ, मैं जो हूँ जैसा हूँ, मेरे द्वारा क्या मिलता है, यह समझते हुए भी वंडर है जो माया भुला देती है. ಬಾಬಾ ಹೇಳ್ತಾರೆ, ಪ್ರಪಂಚದಲ್ಲಿ ಕೋಟಿ ಕೋಟಿ ಆತ್ಮರಿದ್ದಾರೆ, ಆದರೆ ಕೆಲವರು ಮಾತ್ರ ನನ್ನನ್ನು ಗುರುತಿಸ್ತಾರೆ. ನಾನು ಹೇಗಿದ್ದೀನಿ, ಏನಿದ್ದೀನಿ, ಎಲ್ಲಿರ್ತೀನಿ, ಎಲ್ಲಿಂದ ಬರ್ತೀನಿ, ಏನು ಮಾಡ್ತೀನಿ, ನನ್ನಿಂದ ಮಕ್ಕಳಿಗೆ ಏನು ಸಿಗ್ತದೆ, ಪ್ರತಿಯೊಂದು ವಿಚಾರ ಈಗ ನಿಮಗೆ ತಿಳಿದಿದೆ. ಅಷ್ಟೆಲ್ಲ ತಿಳ್ಕೊಂಡ್ರೂ ಸಹ ಮಕ್ಕಳಲ್ಲಿ ಕೆಲವರು ತಂದೆಯನ್ನು ಮರೀತಾರೆ. ऐसे नहीं कि सन्मुख वालों को माया भुलाती नहीं, सन्मुख वालों को भी माया भुलाती है. ಸನ್ಮುಖದಲ್ಲಿ ಕುಳಿತಿರುವಂಥ ಮಕ್ಕಳು ತಂದೆಗೆ ಮರೆಯೋದಿಲ್ಲ ಅಂತಲ್ಲ, ಅಂಥವರಿಗೂ ಸಹ ಮಾಯೆ ಏನು ಮಾಡ್ತದೆ, ತಂದೆಯಿಂದ ವಿಮುಖ ಮಾಡ್ತದೆ, ತಂದೆಯನ್ನು ಮರೆಯುವಂತೆ ಮಾಡ್ತದೆ. शिव बाबा में पूरा लव होना चाहिए. लव कैसे बढ़ेगा? जो बाबा से हम ऊंच वर्षा लेवे. बाप कहेंगे खिदमत करो. बाप बच्चों की खिदमत करते हैं, दूर देश से आए हैं. निश्चय बुद्धि बच्चों को कभी डगमग नहीं होना चाहिए. ಬಾಬಾ ಹೇಳ್ತಾರೆ, ನಿಮಗೆ ಶಿವ ತಂದೆಯ ಮೇಲೆ ಸಂಪೂರ್ಣ ಪ್ರೀತಿ ಇರಬೇಕು. ಆ ಪ್ರೀತಿ ಹೆಚ್ಚಾಗುವುದು ಹೇಗೆ? ನಿಮಗೆ ಉನ್ನತ ಆಸ್ತಿ ಸಿಗುವುದು ಹೇಗೆ? ಯಾವಾಗ ಸಿಗ್ತದೆ? ಅದಕ್ಕೆ ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ನೀವು ಸೇವೆ ಮಾಡ್ತೀರಿ, ಸೇವೆಯಲ್ಲಿ ಬ್ಯುಸಿ ಆಗ್ತೀರಿ, ಅಷ್ಟೇ ನಿಮಗೆ ತಂದೆಯ ಮೇಲೆ ಪ್ರೀತಿ ಬರ್ತದೆ. ತಂದೆಯೂ ಸಹ ದೂರ ದೇಶದಿಂದ ಮಕ್ಕಳ ಸೇವೆ ಮಾಡಲಿಕ್ಕಾಗಿ ಬಂದಿದ್ದಾರೆ.
ಈ ಥರ ಯಾರಲ್ಲಿ ನಿಶ್ಚಯ ಇರುತ್ತೋ ಅಂತಹ ನಿಶ್ಚಯ ಬುದ್ಧಿ ಮಕ್ಕಳ ಸ್ಥಿತಿ ಯಾವತ್ತೂ ಮೇಲೆ ಕೆಳಗೆ ಆಗೋದಿಲ್ಲ. ಮೂಂझना नहीं चाहिए, परंतु माया बहुत जबरदस्त है. बाबा श्रृंगार रहे हैं, मनुष्य को देवता बनाते हैं. यह स्कूल है ही देवता बनने का. ವಾಸ್ತವಿಕವಾಗಿ ಮಕ್ಕಳಲ್ಲಿ ಸಂಶಯನೇ ಬರಬಾರದು. ಆದರೆ ಮಾಯೆ ಬಹಳ ಜಬರ್ದಸ್ತಾಗಿದೆ, ಶಕ್ತಿಶಾಲಿಯಾಗಿದೆ. ಮಕ್ಕಳಲ್ಲಿ ಸಂಶಯ ಬರುವಂತೆ ಮಾಡಿಬಿಡ್ತದೆ. ಬಾಬಾ ಮಕ್ಕಳ ಶೃಂಗಾರ ಮಾಡ್ತಾ ಇದ್ದಾರೆ, ಮನುಷ್ಯರನ್ನ ದೇವತಾ ಮಾಡ್ತಾರೆ. ಈ ಶಾಲೆ ಮನುಷ್ಯರನ್ನ ದೇವತಾ ಮಾಡುವಂತಹ ಶಾಲೆಯಾಗಿದೆ. पवित्र दुनिया का मालिक बनने के लिए यह मेहनत है. बाबा सिर्फ कहते मुझे याद करो. मनुष्य जब मरते तो कहते राम को याद करो, परंतु राम को जानते नहीं. तुमको तो बाप की पूरी पहचान. ಪವಿತ್ರ ಪ್ರಪಂಚಕ್ಕೆ ಹೋಗಬೇಕಾದರೆ ಪುರುಷಾರ್ಥದ ಪರಿಶ್ರಮ ಮಾಡಬೇಕು. ಅದು ಬಹಳ ಸಹಜ ಇದೆ, ಬಹಳ ಕಠಿಣವಾದ ಪರಿಶ್ರಮ ಅಲ್ಲ. ಕೇವಲ ನನ್ನನ್ನ ನೆನಪು ಮಾಡಿರಿ ಅಂತ ಬಾಬಾ ಹೇಳ್ತಾರೆ. ಹೇಗೆ ಮನುಷ್ಯರು ಸಾಯುವ ಸ್ಥಿತಿಗೆ ಬಂದಾಗ ಇತರರು ಆ ವ್ಯಕ್ತಿಗೆ ಹೇಳಿಕೊಡ್ತಾರೆ, ರಾಮನಾಮ ಸ್ಮರಣೆ ಮಾಡು, ರಾಮನ ನೆನಪು ಮಾಡು ಅಂತ. ಆದರೆ ನಿಜವಾದ ರಾಮ ಯಾರು ಅನ್ನೋದು ಅವರಿಗೆ ಗೊತ್ತೇ ಇಲ್ಲ. ಈಗ ನಿಮಗೆ ಗೊತ್ತಾಗಿದೆ. ತುಮ್ ಆತೆ ಹೋ ಶಿವ್ ಬಾಬಾ ಕೆ ಪಾಸ್, ವಹ ನಿರಾಕಾರ क्रिएटर है. क्रिएट कैसे करेंगे? प्रजापिता ब्रह्मा भी क्रिएटर है. ब्रह्मा द्वारा मनुष्य सृष्टि पैदा होती है. तुम अब ब्राह्मण बने हो, जानते हो कि हम शिव बाबा के पोत्रे, ब्रह्मा के बच्चे. आ निराकार परमात्मा ಪ್ರಜಾಪಿತಾ ಬ್ರಹ್ಮಾರವರ ಮೂಲಕ ಬ್ರಾಹ್ಮಣರನ್ನ ರಚನೆ ಮಾಡ್ತಾರೆ. ಈಗ ನೀವು ಸಂಗಮ ಯುಗದ ಬ್ರಾಹ್ಮಣ ಆಗಿದ್ದೀರಿ. ನಿಮಗೆ ತಿಳಿದಿದೆ, ನೀವು ಶಿವನ ಮೊಮ್ಮಕ್ಕಳು ಮತ್ತು ಬ್ರಹ್ಮನ ಮಕ್ಕಳಾಗಿದ್ದೀರಿ. ಬಚ್ಚೆ ಚಾಹತೆ ಹೋ ಹಮಾರೆ ವಿಕರ್ಮ ವಿನಾಶ ಹೋ ಜಾಯೆ, हम विजय माला में नजदीक पिरो जाए तो बाबा को बहुत याद करना पड़ेगा. ಮಕ್ಕಳು ನೀವು ಬಯಸ್ತೀರಿ ನಮ್ಮ ವಿಕರ್ಮಗಳು ಬೇಗ ಬೇಗ ವಿನಾಶ ಆಗಲಿ, ನಾವು ವಿಜಯ ಮಾಲೆಯಲ್ಲಿ ಬರುವಂತಹ ವಿಜಯಿ ಮಣಿಗಳಾಗಬೇಕು ಅನ್ನುವ ಇಚ್ಛೆಗಳು ಎಲ್ಲರಲ್ಲಿಯೂ ಇವೆ. ಆದರೆ ಅದಕ್ಕಾಗಿ ನೀವು ತಂದೆಯನ್ನ ಬಹಳ ಬಹಳ ನೆನಪು ಮಾಡಬೇಕು. फिर तुम कर्मयोगी भी हो, घर बार संभालते पवित्र रहना, कमल फूल समान बनना, यह मिसाल सन्यासियों से नहीं लगता है. ನೀವು ಬಾಬಾವ್ರನ್ನ ನೆನಪು ಮಾಡಬೇಕು ಅಂದರೆ ನಿಮ್ಮ ಗೃಹಸ್ಥ ಸಂಸಾರ ಬಿಟ್ಟು ಹೋಗಬೇಕಿಲ್ಲ. ನೀವು ಕರ್ಮಯೋಗಿಗಳಾಗಿದ್ದೀರಿ. ಮನೆಯಲ್ಲಿಯೇ ಇದ್ದು ಕಮಲ ಪುಷ್ಪದ ಸಮಾನ ಪವಿತ್ರ ಆಗ್ತೀರಿ. ಕಮಲ ಪುಷ್ಪದ ಸಮಾನ ಜೀವನ ನಿಮ್ಮದಾಗಿದೆ ವಿನಃ ಈ ಉದಾಹರಣೆ ಸನ್ಯಾಸಿಗಳಿಗೆ ಅನ್ವಯಿಸೋದಿಲ್ಲ. वह गृहस्थ व्यवहार में रहते कमल फूल समान पवित्र रह नहीं सकते, न किसको कह सकते हैं.
जो जैसा है वह ऐसा बनाएगा। सन्यासी यह कह नहीं सकते कि कमल समान पवित्र रहो। अगर कहे ब्रह्म को याद करो, वह भी हो नहीं सकता। कहेंगे तुमने तो घर बार छोड़ा है, हम कैसे छोड़े। ಸನ್ಯಾಸಿಗಳು ಗೃಹಸ್ಥಿಗಳಿಗೆ ಕಮಲ ಪುಷ್ಪದ ಸಮಾನ ಪವಿತ್ರ ಜೀವನ ನಡೆಸ್ರಿ ಅಂತ ಹೇಳೋದಿಲ್ಲ. ಯಾಕೆ ಅಂದರೆ ಅವರೇ ಮನೆ ಬಿಟ್ಟು ಕಾಡಿಗೆ ಹೋಗಿದ್ದಾರೆ. ಮನೆಯಲ್ಲಿ ಇದ್ದುಕೊಂಡು ಪವಿತ್ರತೆಯ ಸಾಧನೆ ಮಾಡುವುದು ಅವ್ರಿಗೆ ಸಾಧ್ಯವಾಗಲಿಲ್ಲ ಅಂದರೆ ಅದನ್ನು ಅವರು ತಮ್ಮ ಶಿಷ್ಯರಿಗೆ ಹೇಗೆ ಹೇಳ್ತಾರೆ? ಇನ್ನು ಮನೆಯಲ್ಲೇ ಇದ್ಕೊಂಡು ಬ್ರಹ್ಮತತ್ವವನ್ನು ನೆನಪು ಮಾಡ್ರಿ ಅಂತನೂ ಹೇಳುವ ಧೈರ್ಯ ಸನ್ಯಾಸಿಗಳಲ್ಲಿ ಇಲ್ಲ. ಆ ಥರ ಏನಾದರೂ ಹೇಳಿದರೆ ಶಿಷ್ಯರು ಅವರಿಗೆ ಕೇಳಿಬಿಡ್ತಾರೆ. ಮನೆಯಲ್ಲೇ ಇದ್ಕೊಂಡು ಬ್ರಹ್ಮತತ್ವದ ನೆನಪು ಮಾಡೋದಾಗಿದ್ರೆ ನೀವ್ಯಾಕೆ ಮನೆ ಬಿಟ್ಟು ಹೋಗಿದ್ದೀರಿ ಅಂತ ಶಿಷ್ಯರು ಪ್ರಶ್ನೆ ಮಾಡ್ತಾರೆ. ತುಮ್ ಕ್ಯೋ ಘರ್ ಗೃಹಸ್ಥ ಮೇ ರಹ ನಹೀ ಸಕೆ तो दूसरों को कैसे कह सकते हो वह राजयोग की शिक्षा दे न सके. ಬಾಬಾ ಹೇಳ್ತಾರೆ, ಸನ್ಯಾಸಿಗಳು ರಾಜಯೋಗದ ಶಿಕ್ಷಣ ಕೊಡೋದಿಲ್ಲ. अभी तुम सब धर्म वालों को समझाते, सब धर्म वालों के राज को समझ गए. हर एक धर्म अपने समय पर आना है. कलयुग से सतयुग होना है. सतयुग के लिए चाहिए आदि सनातन देवता धर्म, और कोई धर्म वाले मनुष्य को देवता बना नहीं सकते. ಈಗ ನೀವು ಎಲ್ಲ ಧರ್ಮದವರ ರಹಸ್ಯ ತಿಳ್ಕೊಂಡಿದ್ದೀರಿ, ಇತಿಹಾಸ ತಿಳ್ಕೊಂಡಿದ್ದೀರಿ. ಸತ್ಯಯುಗದಲ್ಲಿ ಆದಿ ಸನಾತನ ದೇವತಾ ಧರ್ಮ ಬೇಕು. ಬೇರೆ ಯಾವ ಧರ್ಮದವರು ಮನುಷ್ಯರನ್ನ ದೇವತಾ ಮಾಡೋದಿಲ್ಲ. तुम जब मुक्ति में जाते हो फिर स्वर्ग में आते. जब तक हम जीवन मुक्ति धाम स्वर्ग में नहीं गए तब तक कोई मुक्ति में जा नहीं सकते. स्वर्ग और नर्क इकट्ठा रह नहीं सकता. ಮೊದಲು ನೀವು ಮುಕ್ತಿಗೆ ಹೋಗ್ತೀರಿ. ನೀವು ಜೀವನ್ ಮುಕ್ತಿಗೆ ಬಂದ ಮೇಲೆ ಬರ್ತಿರುವಾಗ ಉಳಿದ ಧರ್ಮದವರು ಇಲ್ಲಿಂದ ಮೇಲೆ ಮುಕ್ತಿಧಾಮಕ್ಕೆ ಹೋಗ್ತಾರೆ. हम जब देवता थे तो दूसरे धर्म वाले मुक्ति में गए. ನಾವು ದೇವತಾ ಧರ್ಮದಲ್ಲಿ ಇರುವಾಗ ಉಳಿದವರು ಮುಕ್ತಿಯಲ್ಲಿ ಇದ್ದರು. हम जीवन मुक्ति का वर्षा पाएंगे तो जीवन बंधन वाले रहने नहीं चाहिए. ನಾವು ಜೀವನ ಮುಕ್ತಿಯಲ್ಲಿ ಇರುವಾಗ ಈ ಪ್ರಪಂಚದಲ್ಲಿ ಜೀವನ ಬಂಧನ ಅನ್ನೋದು ಇರೋದೇ ಇಲ್ಲ. ಜೀವನ ಬಂಧನದಲ್ಲಿ ಇರುವಂಥವರು ಯಾರೂ ಇರೋದಿಲ್ಲ. यह है संगम. अब तुम बाप को जानते हो. गीता में सारा रॉन्ग लिख दिया, नाम ही बदल दिया. बाप पूछते हैं तुम मुझे जानते हो ना? कृष्ण थोड़े ही ऐसे कहेंगे कि तुम मुझे जानते हो. उनको तो सारी दुनिया जानती है. वह ज्ञान दे न सके. ಬಾಬಾ ಹೇಳ್ತಾರೆ, ಕೃಷ್ಣ ಬಂದು ಯಾರಿಗೂ ಕೇಳೋದಿಲ್ಲ ನೀವು ನನ್ನನ್ನು ತಿಳ್ಕೊಂಡಿದ್ದೀರಾ ಅಂತ. ಯಾಕೆ ಅಂದರೆ ಕೃಷ್ಣನ ಪರಿಚಯ ಎಲ್ಲ ಭಾರತೀಯರಿಗೂ ಗೊತ್ತಿದೆ.
ಆದರೆ ಪರಮಾತ್ಮನ ಪರಿಚಯ ಇಲ್ಲದೇ ಇರುವ ಕಾರಣ ಪರಮಾತ್ಮ ಬಂದು ಕೇಳ್ತಾನೆ, ಮಕ್ಕಳೇ ನನ್ನನ್ನು ಗುರ್ತಿಸ್ತೀರಾ? ನನ್ನ ಪರಿಚಯ ನಿಮಗೆ ಇದೆಯೇ? ಯಾಕೆ ಅಂದರೆ ನೀವು ಅವನನ್ನು ಮರೆತು ಬಿಟ್ಟಿರ್ತೀರಿ. ವಹಿ ಆಕರ್ ಜ್ಞಾನ್ ಸುನಾತೆ, कृष्ण तो ज्ञान दे न सके, तो जरूर समझाना चाहिए भगवान रूप बदलता है परंतु कृष्ण नहीं बनता है. ಕೃಷ್ಣ ಯಾವುದೇ ರೀತಿಯ ಜ್ಞಾನ ಕೊಡೋದಿಲ್ಲ. ಪರಮಾತ್ಮ ರೂಪ ಬದಲಾಯಿಸಿಕೊಂಡು ಬಂದು ಮನುಷ್ಯರಿಗೆ ಜ್ಞಾನ ಯೋಗದ ಶಿಕ್ಷಣ ಕೊಡ್ತಾನೆ. ಆದರೆ ಪರಮಾತ್ಮ ಕೃಷ್ಣ ಆಗೋದಿಲ್ಲ, ಕೃಷ್ಣನ ರೂಪದಲ್ಲಿ ಬರೋದಿಲ್ಲ. वह मनुष्य के तन में आते हैं, वह यही ब्रह्मा है, वही कृष्ण की आत्मा है, सिर्फ थोड़ी सी बात में भूले. ನಾನು ಬರುವಾಗ ಕೃಷ್ಣನ ಆತ್ಮ ಬ್ರಹ್ಮ ಆಗಿರ್ತಾರೆ, ಸಾಧಾರಣ ದೇಹದಲ್ಲಿ ಇರ್ತಾರೆ. ಅವರ ದೇಹದಲ್ಲಿ ಬಂದು ನಾನು ಸತ್ಯ ಗೀತಾ ಜ್ಞಾನ ಕೊಡ್ತೀನಿ. ಅವರೇ ಮುಂದೆ ಗೀತಾ ಜ್ಞಾನದ ಅಭ್ಯಾಸದಿಂದ ಪುರುಷಾರ್ಥದಿಂದ ಕೃಷ್ಣ ಆಗ್ತಾರೆ. ಅದಕ್ಕಾಗಿ ಭಕ್ತಿ ಮಾರ್ಗದಲ್ಲಿ ನಿರಾಕಾರ ಕೃಷ್ಣನಿಗೂ ಸಾಕಾರ ಕೃಷ್ಣನಿಗೂ ಸೇರಿಸಿಬಿಟ್ಟು ಅವರಿಗೆ ಗೊತ್ತಿಲ್ಲ ಕೃಷ್ಣ 84 ಜನ್ಮಗಳಲ್ಲಿ ಬರ್ತಾನೆ. यह है कृष्ण के 84वें जन्म की आत्मा, जो फिर आदि में कृष्ण बनता है. अंतिम जन्म में कृष्ण पद पाने के लिए पुरुषार्थ कर रहे. ಬ್ರಹ್ಮನ ಆತ್ಮನೂ ಅದೇ ಆತ್ಮ. ಆತ್ಮನೇ ಭವಿಷ್ಯದಲ್ಲಿ ಶ್ರೀಕೃಷ್ಣನ ಪಾತ್ರ ಮಾಡ್ತದೆ. ಆ ಆತ್ಮನೇ ಕೊನೆ ಜನ್ಮದಲ್ಲಿ ದಾದಾ ಲೇಖರಾಜ್ ಆಗಿ ಹುಟ್ಟಿರ್ತಾರೆ. ಜ್ಞಾನಕ್ಕೆ ಬಂದ ನಂತರ ಪ್ರಜಾಪಿತ ಬ್ರಹ್ಮ ಆಗ್ತಾರೆ. ಮತ್ತೆ ಕೃಷ್ಣ ಆಗುವಂತಹ ಪುರುಷಾರ್ಥ ಮಾಡ್ತಾರೆ. ಯ ಕಿತನಿ ಗುಪ್ತ ಬಾತೆ, ಜರಾಸಿ ಬಾತ್ ಭೂಲ್ ಗಯಿ, ಇಸ್ಮೇ ಬಡಿ ತಿರ್ಕಂಬಾಜಿ. ಒಂದೇ ಒಂದು ವಿಚಾರದಲ್ಲಿ ಹೆಚ್ಚು ಕಡಿಮೆ ಆಗಿರುವ ಕಾರಣ ಮನುಷ್ಯರು ಏನು ಮಾಡಿಬಿಟ್ರು, ಇಬ್ಬರನ್ನು ಒಂದು ಮಾಡಿಬಿಟ್ರು, ಎಲ್ಲ ಹೆಚ್ಚು ಕಡಿಮೆ ಮಾಡಿಬಿಟ್ರು. ತುಮ್ ಜಾನ್ತೆ ಹೋ ಹಮ್ ಕೃಷ್ಣ ಕೆ ಘರಾನೆ ಕೆ ಥೆ, ಶಿವ ಬಾಬಾ से राज्य भाग्य ले रहे, हमारी बुद्धि में कृष्ण बैठता नहीं. मनुष्य तो कह देते कृष्ण भगवान वाच, कुछ भी सिद्ध नहीं होता. ನಮಗೆ ತಿಳಿದಿದೆ ನಾವು ಕೃಷ್ಣನ ಮನೆತನದಿಂದ ಬಂದಿದ್ದೇವೆ, ಆದರೆ ಸಂಗಮ ಯುಗದಲ್ಲಿ ಶಿವ ತಂದೆಯಿಂದ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ತಾ ಇದೆ. ನಮ್ಮ ಬುದ್ಧಿಯಲ್ಲಿ ಕೃಷ್ಣನ ನೆನಪು ಬರೋದಿಲ್ಲ. ಒಂದು ವೇಳೆ ಕೃಷ್ಣ ಭಗವಾನು ವಾಚ್ಯ ಅಂತ ಹೇಳಿದರೆ ಯಾವ ವಿಚಾರನೂ ಸಿದ್ಧ ಆಗೋದಿಲ್ಲ. ಬಾಬಾ ಹೇಳ್ತಾರೆ, ವರ್ಣೋ ಕೋ ಭಿ ಬುದ್ಧಿ ಮೇ ರಖನಾ ಪಡ್ತಾ ಹೈ. ನಾಟಕದ ಜೊತೆ ಜೊತೆಗೆ, ಚಕ್ರದ ಜೊತೆ ಜೊತೆಗೆ ವರ್ಣಗಳ ಜ್ಞಾನನು ನಮ್ಮ ಬುದ್ಧಿಯಲ್ಲಿ ಇರಬೇಕು. तुमको बाप अच्छी रीति समझाते हैं, तुमको बुद्धि में अच्छी रीति धारण करना है. ಬಾಬಾ ನಿಮಗೆ ಎಷ್ಟು ಒಳ್ಳೆಯ ರೀತಿಯಿಂದ ವಿವಿಧ ಉಪಾಯದಿಂದ ಭಿನ್ನ ಭಿನ್ನ ರೀತಿಯಿಂದ ಜ್ಞಾನ ತಿಳಿಸ್ತಾರೆ. ಅದನ್ನು ನೀವು ಬುದ್ಧಿಯಲ್ಲಿ ಧಾರಣೆ ಮಾಡ್ಕೋಬೇಕು. मैं तुम आत्माओं को आप समान बनाता हूँ, मेरे में जो नॉलेज है वह तुम्हारी बुद्धि में है. ಬಾಬಾ ಹೇಳ್ತಾರೆ, ನಾನು ಸಂಗಮ ಯುಗದಲ್ಲಿ ಬಂದು
ನನ್ನಲ್ಲಿ ಇರುವ ಜ್ಞಾನವನ್ನ ನಿಮಗೆ ಕೊಟ್ಟು ತುಮ್ಕೋ ಬುದ್ಧಿವಾನ್ ಬನಾತೆ ಹೈ. ನಿಮ್ಮನ್ನ ನನ್ನ ಸಮಾನ ಬುದ್ಧಿವಂತರನ್ನಾಗಿ ಮಾಡ್ತೀನಿ. बाबा के साथ योग भी हो और घड़ी घड़ी विचार सागर मंथन भी होता रहे. ಆದ್ದರಿಂದ ನಿಮ್ಮ ಯೋಗ ತಂದೆಯ ಜೊತೆಗೆ ಇರಬೇಕು ಮತ್ತು ಜೊತೆ ಜೊತೆಗೆ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನನು ನಡೀತಾ ಇರಬೇಕು. कहते हैं परमात्मा सद्गुरु दलाल के रूप में पढ़ाते. ದಲಾಲ್ ಅಥವಾ ಸೌದಾ ಕರಾನೆ ವಾಲೆ. ಹೇಳ್ತಾರೆ ಪರಮಾತ್ಮ ದಲಾಲಿಯ ರೂಪದಲ್ಲಿ ಬಂದು ಓದಿಸ್ತಾನೆ, ವ್ಯಾಪಾರ ಮಾಡ್ತಾನೆ. ತುಮ್ ಜಾನ್ತೆ ಹೋ ದಲಾಲ್ ಕೋ ಯಾದ್ ನಹೀ ಕರ್ನಾ ಹೈ. इन द्वारा आकर अपने साथ सौदा कराते. दलाल द्वारा हमारी सगाई होती है शिव बाबा से. तुम सब बीच वाले दलाल कहते हैं परमात्मा से तुम्हारा क्या संबंध. तुम सगाई कराने की युक्ति रचते. जीव आत्माओं की परमात्मा के साथ सगाई होती है. सगाई की थी, वर्षा पाया था, फिर से पाते. परमात्मा ब्रह्मನ ಮೂಲಕ ನಿಮ್ಮ ಜೊತೆಗೆ ವ್ಯಾಪಾರ ಮಾಡ್ತಾರೆ. ಬ್ರಹ್ಮ ಬಾಬಾ ದಲಾಲಿಯ ಕೆಲಸ ಮಾಡಿ ನಿಮ್ಮ ನಿಶ್ಚಿತಾರ್ಥವನ್ನ ತಂದೆಯ ಜೊತೆಗೆ ಮಾಡಿಬಿಡ್ತಾರೆ. ಹಿಂದಿನ ಕಲ್ಪದಲ್ಲಿಯೂ ನೀವು ತಂದೆಯ ಜೊತೆಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ರಿ, ಮದುವೆ ಮಾಡಿಕೊಂಡಿದ್ರಿ, ಅವನಿಂದನೇ ಆಸ್ತಿಯನ್ನ ಪಡ್ಕೊಂಡಿದ್ರಿ. ಮತ್ತೆ ಈಗ ಆ ಆಸ್ತಿಯನ್ನ ಪಡಿಲಿಕ್ಕಾಗಿ ಬಂದಿದ್ದೀರಿ. हमारा कल्प कल्प संगम युग का यही धंधा है और कोई भी आत्माओं की परमात्मा से सगाई नहीं कराते. सगाई भी उनसे कराते जो विश्व का मालिक बनाते. ಬ್ರಹ್ಮ ತಂದೆಯ ಜೊತೆಗೆ ನಾವು ಸಹ ಅನೇಕ ಆತ್ಮರ ನಿಶ್ಚಿತಾರ್ಥವನ್ನ ತಂದೆಯ ಜೊತೆಗೆ ಮಾಡಿಸಬೇಕು. ಇದೇ ನಮ್ಮ कर्तव्य आಗಿದೆ. कल्प कल्प मनुष्य से देवता जरूर बनते हो. देवता फिर से मनुष्य बनते हैं. मनुष्य तो मनुष्य ही है, परंतु क्यों लिखा मनुष्य से देवता किए करत न लागे वार. क्योंकि बाप आकर देवता धर्म स्थापन करते हैं. तुम भी जानते हो इस सगाई से हम मनुष्य से देवता बन रहे हैं. सब कहते क्राइस्ट से 3000 वर्ष पहले भारत हेवन था, परंतु बुद्धि में नहीं आता है. भारत पहले स्वर्ग था. अभी भी कितने मंदिर बनाते, परंतु सबकी उतरती कला है. हमारी है चढ़ती कला. चढ़ती कला में 1 सेकेंड लगता है. ಬಾಬಾ ಹೇಳ್ತಾರೆ ಕಲ್ಪಕಲ್ಪಕ್ಕೂ ನೀವೇ ಮನುಷ್ಯರಿಂದ ದೇವತಾ ಆಗ್ತೀರಿ. ಹೇಳ್ತಾರೆ ಕ್ರಿಸ್ತ ಬರುವ ಮೊದಲು 3000 ವರ್ಷಗಳ ಹಿಂದೆ ಭಾರತ ಸ್ವರ್ಗ ಆಗಿತ್ತು. ಸ್ವರ್ಗ ಆಗಿತ್ತು ಅನ್ನೋದಕ್ಕೆ ಸಾಕ್ಷಿ ಭಾರತದಲ್ಲಿ ಇರುವ ಅನೇಕ ದೇವಾಲಯಗಳು, ಮಂದಿರಗಳು. ನೀವೇ ಒಂದು ಕಾಲಕ್ಕೆ ದೇವತೆಗಳಾಗಿದ್ರಿ, ಇಳಿತಾ ಇಳಿತಾ ಪೂಜಾರಿ ಆಗಿಬಿಟ್ಟಿದ್ದೀರಿ. ಮತ್ತೆ ಈಗ ಏರುವ ಕಲೆಗೆ ಹೋಗ್ತಾ ಇದೆ. ಏರುವುದಕ್ಕೆ 1 ಸೆಕೆಂಡ್ ಸಾಕು, ಇಳಿಲಿಕ್ಕೆ 5000 ವರ್ಷಗಳು ಬೇಕು. अच्छा मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग.
रूहानी बाप के रूहानी बच्चों को नमस्ते। रूहानी बच्चों की रूहानी बाप दादा को याद, प्यार, गुड मॉर्निंग और नमस्ते नमस्ते नमस्ते। धारणा के लिए मुख्य सार। कभी भी किसी बात में मूंझकर निश्चय में ऊपर नीचे नहीं होना है। घर बार संभालते कर्म योगी होकर रहना है। विजय माला में नजदीक आने के लिए पवित्र जरूर बनना है। ಯಾವತ್ತೂ ಯಾವುದೇ ವಿಷಯದಲ್ಲಿ ಸಂಶಯ ಬುದ್ಧಿ ಆಗಬಾರದು. ನಿಮ್ಮ ನಿಶ್ಚಯ ಮೇಲೆ ಕೆಳಗೆ ಆಗಬಾರದು. ಮನೆಯ ಸಂಭಾಲನೆ ಮಾಡ್ತಾ ಕರ್ಮಯೋಗಿಯಾಗಿ ಇರಬೇಕು. ವಿಜಯ ಮಾಲೆಯಲ್ಲಿ ಸಮೀಪದ ಮಣಿಯಾಗಿ ಬರಬೇಕು. ಅವಶ್ಯವಾಗಿ ಪವಿತ್ರ ಆಗಬೇಕು. 2. बुद्धिवान बनने के लिए ज्ञान का विचार सागर मंथन करना है। सदा खिदमत में तत्पर रहना है। आप समान बनाने की सेवा करनी है। ಬುದ್ಧಿವಾನ್ ಆಗುವುದಕ್ಕಾಗಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಬೇಕು. ಸದಾ ಈಶ್ವರನ ಸೇವೆಯಲ್ಲಿ ತತ್ಪರ ಆಗಿ ಇರಬೇಕು. ಅನೇಕರನ್ನ ತಮ್ಮ ಸಮಾನ ಮಾಡುವಂತಹ ಸೇವೆಯಲ್ಲಿ ತೊಡಗಬೇಕು. वरदान बाबा शब्द की स्मृति से हद के मेरेपन को अर्पण करने वाले बेहद के वैरागी भव. ಬಾಬಾ ಎಂಬ ಶಬ್ದದ ಸ್ಮೃತಿಯಿಂದ ನನ್ನತನವನ್ನು ಅರ್ಪಣೆ ಮಾಡುವಂತಹ ಬೇಹದ್ದಿನ ವೈರಾಗಿ ಭವ. कई बच्चे कहते हैं मेरा यह गुण है, मेरी शक्ति है, यह भी गलती है. परमात्मा देन को मेरा मानना यह ಮಹಾಪಾಪ. ಕೆಲವರು ಹೇಳ್ತಾರೆ ಇದು ನನ್ನ ಗುಣ, ನನ್ನ ವಿಶೇಷತೆ, ನನ್ನ ಶಕ್ತಿ. ಈ ಥರ ಹೇಳುವುದು ಸಹ ತಪ್ಪಾಗಿದೆ. ಪರಮಾತ್ಮ ಕೊಟ್ಟಿರುವಂತಹ ಕಾಣಿಕೆಯನ್ನು ನನ್ನದು ಅಂತ ಹೇಳ್ಕೊಳ್ಳೋದು ಮಹಾಪಾಪ ಆಗಿದೆ. कई बच्चे साधारण भाषा में बोल देते मेरे इस गुण को, मेरी बुद्धि को यूज नहीं किया जाता, लेकिन मेरी कहना माना मैला होना यह भी ठगी है. इसलिए इस हद के मेरेपन को अर्पण कर सदा बाबा बाबा शब्द याद रहे, तब कहेंगे बेहद की वैरागी आत्मा. ಮಕ್ಕಳಲ್ಲಿ ಕೆಲವರು ಸಾಧಾರಣವಾಗಿ ಮಾತಾಡ್ತಾ ಹೇಳ್ತಾರೆ ನನ್ನ ಗುಣವನ್ನ, ನನ್ನ ಬುದ್ಧಿವಂತಿಕೆಯನ್ನ ಯಾರೂ ಗುರುತಿಸ್ತಾ ಇಲ್ಲ, ಅದನ್ನ ಸೇವಾ ಕಾರ್ಯದಲ್ಲಿ ಯಾರೂ ಉಪಯೋಗಿಸ್ತಾ ಇಲ್ಲ. ಆದರೆ ನನ್ನದು ಅಂತ ಹೇಳುವುದೇ ತಪ್ಪಾಗಿದೆ. ನನ್ನದು ಅಂತ ಹೇಳುವುದು ಅಂದರೆ ಮಲಿನ ಆಗುವುದು, ಮೋಸ ಮಾಡುವುದು. ಆದ್ದರಿಂದ ನಾನು ನನ್ನದು ಎನ್ನುವಂತಹ ನನ್ನತನವನ್ನು ಅರ್ಪಣೆ ಮಾಡಿರಿ. ಸದಾ ಬಾಬಾ ಬಾಬಾ ಎಂಬ ಶಬ್ದ ನೆನಪಿರಲಿ.
ಬಾಬಾ ಕೊಟ್ಟಿದ ಗುಣ, ಬಾಬಾ ಕೊಟ್ಟಿದ ಶಕ್ತಿ, ಬಾಬಾ ಕೊಟ್ಟಿದ ವಿಶೇಷತೆ ನಾನು ಸೇವೆಯಲ್ಲಿ ಉಪಯೋಗಿಸ್ತಾ ಇದ್ದೀನಿ ಅಂತ ತಿಳ್ಕೊಳ್ರಿ. ಆಗ ನಿಮಗೆ ಬೇಹದ್ದಿನ ವೈರಾಗಿ ಆತ್ಮ ಅಂತ ಹೇಳಲಾಗ್ತದೆ. श्लोगन अपनी सेवा को बाप के आगे अर्पण कर दो तो सेवा का फल और बल प्राप्त होता रहेगा. ಇನ್ನು ನೀವು ನನ್ನತನವನ್ನ ಬಿಟ್ಟು ಯಾವ ಸೇವೆಯನ್ನ ಮಾಡ್ತೀರಿ, ಆ ಸೇವೆಯನ್ನು ಸಹ ತಂದೆಗೆ ಅರ್ಪಣೆ ಮಾಡಿರಿ. ಆಗ ಆ ಸೇವೆಯಿಂದ ನಿಮಗೆ ಪ್ರತಿಫಲ ಸಿಗ್ತದೆ, ಜೊತೆಗೆ ಬಲನೂ ಪ್ರಾಪ್ತಿಯಾಗ್ತದೆ. ಮುಂದೆ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಶಕ್ತಿಯ ಪ್ರಾಪ್ತಿಯಾಗ್ತದೆ. ಸೇವೆಯ ಪ್ರತ್ಯಕ್ಷ ಫಲ ಖುಷಿ ಮತ್ತು ಆಶೀರ್ವಾದದ ಪ್ರಾಪ್ತಿಯಾಗ್ತದೆ. ಆದರೆ ನಾನು ಮಾಡಿದೆ, ಇದು ನನ್ನ ಸೇವೆ ಅಂತ ನಿಮ್ಮಲ್ಲಿ ಬರಬಾರದು. ಸೇವೆ ಮಾಡಿದ ನಂತರ ಅದನ್ನು ತಂದೆಗೆ ಅರ್ಪಣೆ ಮಾಡಬೇಕು. ಅಂದರೆ ತಂದೆನೇ ನನ್ನ ಮೂಲಕ ಸೇವೆ ಮಾಡಿಸಿದ್ದಾರೆ ಅಂತ ತಿಳ್ಕೋಬೇಕು. ಅಲ್ಲಿ ನಮಗೆ ಅಭಿಮಾನ ಬರಬಾರದು, ನಾನು ಮಾಡಿದೆ ಎಂಬ ಶಬ್ದನೂ ಬರಬಾರದು. ಬಾಬಾ ಮಾಡಿಸಿದ್ದಾರೆ ಅಂತ ಹೇಳಬೇಕು. ಆಗ ಸೇವೆಯ ಫಲ ಮತ್ತು ಬಲ ಪ್ರಾಪ್ತಿಯಾಗ್ತದೆ. ಅಚ್ಚಾ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.